ಗದಗ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ನೆಲದಲ್ಲಿ ಎತ್ತರದ ಗುಡ್ಡದ ಮೇಲೆ ಗಂಭೀರವಾಗಿ ನಿಂತಿರುವ ಗಜೇಂದ್ರಗಡ ಕೋಟೆ ಶೌರ್ಯ, ಭಕ್ತಿ ಮತ್ತು ಪ್ರಕೃತಿಯ ಅಪೂರ್ವ ಸಂಗಮವಾಗಿದೆ. ಈ ಕೋಟೆ ಕೇವಲ ರಕ್ಷಣಾ ವ್ಯವಸ್ಥೆಯ ಸಂಕೇತವಲ್ಲ, ಅದು ಶತಮಾನಗಳ ಹಿಂದಿನ ರಾಜಕೀಯ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜೀವನದ ಮೌನ ಸಾಕ್ಷಿಯಾಗಿದೆ. ಗಜೇಂದ್ರಗಡ ಕೋಟೆಗೆ ಹೋಗುವ ದಾರಿಯೇ ಒಂದು ವಿಶಿಷ್ಟ ಅನುಭವ. ಗುಡ್ಡದ ಮೇಲೆ ಸಾಗುವಾಗ ಕಲ್ಲಿನ ಹಾದಿಗಳು, ತಿರುವುಮರಿವು ದಾರಿಗಳು ಮತ್ತು ಸುತ್ತಲಿನ ಪ್ರಕೃತಿ ಮನಸ್ಸನ್ನು ಸೆಳೆಯುತ್ತವೆ. ಈ ದಾರಿಯಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಇತಿಹಾಸ ಮತ್ತು ಭಕ್ತಿಯ ಸಂಯೋಜನೆಯನ್ನು ಅನುಭವಿಸಬಹುದು. ಯುದ್ಧಕಾಲದಲ್ಲಿ ಈ ಹಾದಿಗಳು ಸೈನಿಕರ ಚಲನವಲನಕ್ಕೆ ಪ್ರಮುಖವಾಗಿದ್ದವು ಎಂಬುದನ್ನು ಊಹಿಸಿಕೊಳ್ಳಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಕೋಟೆಯ ಮೇಲ್ಭಾಗದಲ್ಲಿ ಸ್ಥಿತವಾಗಿರುವ ಕಾಲಕಾಲೇಶ್ವರ ದೇವಸ್ಥಾನ ಈ ಸ್ಥಳಕ್ಕೆ ಅಪಾರ ಧಾರ್ಮಿಕ ಮಹತ್ವವನ್ನು ನೀಡುತ್ತದೆ. ಶಿವನ ಆರಾಧನೆಗೆ ಸಮರ್ಪಿತವಾದ ಈ ದೇವಸ್ಥಾನ ಶಕ್ತಿಯ ಮತ್ತು ಭಕ್ತಿಯ ಸಂಕೇತವಾಗಿ ಗುರುತಿಸಲಾಗಿದೆ. ಕೋಟೆಯೊಳಗೆ ದೇವಾಲಯ ಇರುವುದೇ ಅಂದಿನ ಕಾಲದಲ್ಲಿ ಧರ್ಮ ಮತ್ತು ಆಡಳಿತ ಎಷ್ಟು ಹತ್ತಿರವಾಗಿ ಸಂಬಂಧಿಸಿದ್ದವು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಕೋಟೆಯ ಅವಶೇಷಗಳನ್ನು ಗಮನಿಸಿದರೆ ಅದರ ಬೃಹತ್ ಅಡಿಪಾಯಗಳು ಮತ್ತು ದಪ್ಪ ಗೋಡೆಗಳು ಹಿಂದಿನ ಶಕ್ತಿಯನ್ನು ಸೂಚಿಸುತ್ತವೆ. ಶತ್ರುಗಳ ದಾಳಿಯಿಂದ ರಕ್ಷಿಸಿಕೊಳ್ಳಲು ಈ ಕೋಟೆಯನ್ನು ಎಷ್ಟು ತಂತ್ರಜ್ಞಾನದ ದೃಷ್ಟಿಯಿಂದ ನಿರ್ಮಿಸಲಾಗಿತ್ತೆಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಎತ್ತರದ ಸ್ಥಳದಿಂದ ಸುತ್ತಮುತ್ತಲ ಪ್ರದೇಶವನ್ನು ಸುಲಭವಾಗಿ ಗಮನಿಸಬಹುದಾಗಿತ್ತು, ಇದು ಯುದ್ಧ ತಂತ್ರದಲ್ಲಿ ಬಹುಮುಖ್ಯವಾಗಿತ್ತು. ಗಜೇಂದ್ರಗಡ ಕೋಟೆಯ ಮೇಲ್ಭಾಗದಿಂದ ಕಾಣುವ ದೃಶ್ಯ ಅತ್ಯಂತ ಮನಮೋಹಕವಾಗಿದೆ. ದೂರದವರೆಗೆ ಹರಡಿರುವ ಭೂದೃಶ್ಯ, ಹಸಿರು ಹೊಲಗಳು ಮತ್ತು ನಿಶ್ಶಬ್ದ ವಾತಾವರಣ ಇವೆಲ್ಲವೂ ಸೇರಿ ಒಂದು ವಿಶಿಷ್ಟ ಶಾಂತಿಯನ್ನು ನೀಡುತ್ತವೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಇಲ್ಲಿ ಕಾಣುವ ದೃಶ್ಯಗಳು ವಿಶೇಷವಾಗಿ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಈ ಕೋಟೆ ಕೇವಲ ಇತಿಹಾಸ ಪ್ರಿಯರಿಗೆ ಮಾತ್ರವಲ್ಲ, ಭಕ್ತರು, ಸಾಹಸಾಸಕ್ತರು ಮತ್ತು ಛಾಯಾಗ್ರಹಣ ಪ್ರಿಯರಿಗೆ ಸಹ ಆಕರ್ಷಕ ಸ್ಥಳವಾಗಿದೆ. ಟ್ರೆಕ್ಕಿಂಗ್ ಮೂಲಕ ಕೋಟೆಗೆ ಏರುವುದು ದೈಹಿಕ ಶ್ರಮವನ್ನು ಬೇಡಿಸಿದರೂ ಮೇಲ್ಭಾಗದಲ್ಲಿ ದೊರೆಯುವ ಅನುಭವ ಆ ಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ನೀಡುತ್ತದೆ.